ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಜ್ಯೇಷ್ಠಾಯ ನಮಃ. ಓಂ ಶವೋ ಮದೇ ಸುತಸ್ಯ ವಿಷ್ಣವೇ ಮದೇ ಸುತಸ್ಯ ವಿಷ್ಣವೇ ಮದೇ ಸುತಸ್ಯ ವಿಷ್ಣವೇ ಅದ್ಯಾತಮಸ್ಯ ಮಹಿಮಾನಂ. ಶ್ರೀ ಗುರುಭ್ಯೋ ನಮಃ. ಅಷ್ಟವಿಂಶತ್ಯುತ್ತರ ತ್ರಿಶತತಮಃ ಭಾಗಃ 328ನೇಯ ಭಾಗೋಯಂ ಅನುಶಾಸನ ಪರ್ವಣಿ ಮಹಾಭಾರತ ಪ್ರವಚನಮಾಲಾಯಾಃ. ಅದ್ಯ ಭಗವತಃ ಜ್ಯೇಷ್ಠ್ಯವಾಚಕಂ ಜ್ಯೇಷ್ಠ ಇತಿ ನಾಮ ತದಿದಂ ಸಪ್ತತಿತಮಂ ನಾಮ ವಿಷ್ಣು ಸಹಸ್ರನಾಮ ಸ್ತೋತ್ರೆ ಅಪಿ ಚ ಷಟ್ಷಷ್ಟಿತಮೀ ಬೃಹತಿ ಚ ತನ್ನಾಮ ವ್ಯಾಖ್ಯಾನಪರ. ತಯೋರೇತಯೋಃ ಶ್ರವಣಲಗ್ನಕಾಮಾಃ ಸರ್ವೇ ವಯಮತ್ರ ಉಪತಿಷ್ಠಾಮಹೇ ಪ್ರದೋಷ ವೇಲಾಯಾಂ. ಅಥಾತಃ ಜ್ಯೇಷ್ಠ ಶಬ್ದಸ್ಯ ಅರ್ಥಂ ತಾವದ್ ಆಕರಣಯಾಮಃ. ಜ್ಯೇಷ್ಠ ಇತಿ ಪ್ರಥಮಃ, ಎಲ್ಲರಿಂದಲೂ ಗುಣದ ದೃಷ್ಟಿಯಿಂದ ಸ್ಥಾನದ ದೃಷ್ಟಿಯಿಂದ ಅತ್ಯಂತ ಶ್ರೇಷ್ಠನಾದವನು ಅಂತ ಅರ್ಥ ಆಗ್ತದೆ. ಮತ್ತೆ ಜ್ಯೇಷ್ಠ ಅನ್ನೋ ಶಬ್ದಕ್ಕೆ ಈ ನಶ್ವರವಾದಂತಹ ಜಗತ್ತು, ಜ್ಯ ಅಂದ್ರೆ ನಶ್ವರವಾದಂತಹ ಜಗತ್ತು, ಆ ಜಗತ್ತಿನಲ್ಲಿ ಇರುವಂಥವನು, ಆ ಜಗತ್ತಿನ ಶಕ್ತಿಯನ್ನ ಮೀರಿ, ಜಗತ್ತಿನ ಇತಿಮಿತಿಗಳನ್ನ ಮೀರಿ ಇರುವವನು ಅಂತ ಮತ್ತೊಂದು ಅರ್ಥವನ್ನು ಕೂಡ ಅದಕ್ಕೆ ನಾವು ಹೇಳಬಹುದಾಗಿದೆ. ಸೃಷ್ಟಿಯ ಮೊದಲು ಕೂಡ ಇದ್ದವನಿವನು. ಯಾರು ಜ್ಯೇಷ್ಠರಾದಂತಹ ಬೇರೆ ಬೇರೆ ದೇವತೆಗಳಿದ್ದಾರೋ ಅವರೆಲ್ಲರಿಗೂ ಜ್ಯೇಷ್ಠತೆ ಬಂದಿರುವುದು ಇವನಿಂದಲೇ. ಯಾವತ್ತು ಸಜ್ಜವಾದಂಥ ಧನುಸ್ಸನ್ನು ಹಿಡ್ಕೊಂಡು, ಹೆಡೆ ಏರಿಸಿದ ಧನುಸ್ಸನ್ನು ಹಿಡ್ಕೊಂಡು ಶತ್ರುಗಳ ಮೇಲೆ ದಂಡೆತ್ತಿ ಹೋಗಲಿಕ್ಕಾಗಿ ನಿಂತಿರುವಂಥವನು, ಅದು ಕೂಡ ಈ ಜ್ಯೇಷ್ಠ ಎಂಬ ಶಬ್ದಕ್ಕೆ ಅರ್ಥ ಆಗಬಹುದು. ಇನ್ನು ಈ ಜ್ಯೇಷ್ಠ ಎಂಬ ಶಬ್ದಕ್ಕೂ ಈಗ ನಾವು ನೋಡ್ತಾ ಇರುವಂತಹ ಬೃಹತಿ ಮಂತ್ರಕ್ಕೂ ಏನು ಅರ್ಥ ಆಗಬಹುದು ಅಂತ ಅನ್ನೋದನ್ನ ಮೊದಲು ನೋಡೋಣ. ರಘುನಾಥ ತೀರ್ಥರು ಅದಕ್ಕೆ ಈ ಮುಂದಿನಂತೆ ವ್ಯಾಖ್ಯಾನ ಮಾಡಿದ್ದಾರೆ. ಮಂತ್ರದಲ್ಲಿ ವಿಷ್ಣವಿ ಅಂತ ಕಾಣಿಸ್ತದೆ ನಮಗೆ. ಶವೋ ಮದೇ ಸುತಸ್ಯ ವಿಷ್ಣವಿ ಅಂತ. ವಿಷ್ಣವಿ ಅಂದ್ರದು ಸಪ್ತಮಿ ವಿಭಕ್ತಿ ಏಕವಚನ. ವಿಷ್ಣುವಿನಲ್ಲಿ ಅಂತ. ಯಜ್ಞೋ ವೈ ವಿಷ್ಣು ಅಂತ ಹೀಗೆ ವೇದವಾಕ್ಯ ಇರುವುದರಿಂದ ಯಜ್ಞ ಅಂದ್ರೂ ವಿಷ್ಣು ಅಂದ್ರೂ ಒಂದೇ ಅರ್ಥ. ಹಾಗಾಗಿ ವಿಷ್ಣವಿ ಅಂದ್ರೆ ಯಜ್ಞದಲ್ಲಿ. ಯಜ್ಞ ನಡೆಯುವಾಗ ಸೋಮ ಎಂಬ ಬಳ್ಳಿಯನ್ನ ನಿಷ್ಪೀಡಿಸಿ ಅದನ್ನು ಹಿಂಡಿ ಸೋಮ ರಸವನ್ನ ತೆಗೆದಿಟ್ಟಿದ್ದಾರೆ. ಆ ರಸವನ್ನ ಮೊದಲು ಆಹುತಿ ರೂಪದಲ್ಲಿ ಕೊಡುವುದು ಈ ಭಗವಂತನಿಗೆ. ಅದು ಆತನ ಜ್ಯೇಷ್ಠತ್ವವನ್ನು ತೋರಿಸ್ತದೆ. ಇಂಥ ಒಂದು ಆ ಭಗವಂತನ ಮಹಿಮಾ ಏನಿದೆ, ಆ ಮಹಿಮೆಯನ್ನು ಅನುಸಂಧಾನ ಮಾಡಿಕೊಂಡ್ರೆ ಅದೆಲ್ಲರೂ ನಮಗೂ ಕೂಡ ಸುಖಕ್ಕೆ ಸಾಧನ. ಆ ಸುಖವನ್ನು ಪಡೆಯುವುದಕ್ಕಾಗಿ ಇವತ್ತು ಆ ಭಗವಂತನ ಮಹಿಮೆಯನ್ನು ನಾವು ಸ್ತುತಿಸ್ತೇವೆ ಅಂತ ಅವರು ಆ ಮಂತ್ರವನ್ನ ವ್ಯಾಖ್ಯಾನ ಮಾಡಿದ್ದಾರೆ. ಈ ಮಂತ್ರದಲ್ಲಿ ಮೂಲ ವಿಷ್ಣು ಸಹಸ್ರನಾಮದಲ್ಲಿ ಜ್ಯೇಷ್ಠ ಅನ್ನುವ ಶಬ್ದ ಇದೆ. ಆ ಜ್ಯೇಷ್ಠತ್ವವೆಂಬ ಮಹಿಮೆಯನ್ನ ನಾನು
ಪ್ರಶಂಸಿಸ್ತೇನೆ ಅಂತ ಈ ಮಂತ್ರದಲ್ಲಿಯೂ ಕೂಡ ಅದ್ಯಾತಮಸ್ಯ ಮಹಿಮಾನಂ, ಆ ಭಗವಂತನ ಶಾಸ್ತ್ರ ಪ್ರಸಿದ್ಧವಾದಂತಹ ಮಹಿಮೆಯನ್ನ ನಾನಿಲ್ಲಿ ಪ್ರಶಂಸೆ ಮಾಡುವವನಿದ್ದೇನೆ ಅಂತ ಹೀಗೆ ಮಂತ್ರ ಬಂದಿರುವುದರಿಂದ ಆ ಮಂತ್ರಕ್ಕೂ ವಿಷ್ಣು ಸಹಸ್ರನಾಮ, ಆ ಬೃಹತಿ ಮಂತ್ರಕ್ಕೂ ವಿಷ್ಣು ಸಹಸ್ರನಾಮದ ಸ್ತೋತ್ರಕ್ಕೂ ಅಲ್ಲಿ ಬಂದಿರುವಂತಹ ಜ್ಯೇಷ್ಠ ಎಂಬ ಶಬ್ದಕ್ಕೂ ಸಂಬಂಧ ಇದೆ ಅಂತ ತಿಳಿಯಬೇಕು. ಇದು ರಘುನಾಥ ತೀರ್ಥರು ಮಾಡಿದಂತಹ ಅರ್ಥ. ಭಗವಂತರಾಯರು ಈ ಮಂತ್ರಕ್ಕೆ ಈ ಮುಂದಿನಂತೆ ಅರ್ಥ ಹೇಳ್ತಾರೆ. ವಿಷ್ಣು ಅನ್ನೋದನ್ನ ಯಜ್ಞದ ಹೆಸರು ಅಂತ ಅನ್ನೋದನ್ನ ಅವರು ಕೂಡ ಸ್ವೀಕಾರ ಮಾಡಿ ಅದೇ ಅರ್ಥವನ್ನು ಹೇಳ್ತಾರೆ. ಈ ಭಕ್ತರ ಸಮೂಹಕ್ಕೆ ಬೇಕಾಗಿರುವಂಥದ್ದು ಈ ಸುಖ, ಶ್ರೇಷ್ಠವಾದ ಸುಖ ಬೇಕಾಗಿದೆ. ಆ ಸುಖದ ಪ್ರಾಪ್ತಿಗಾಗಿ ನಾವು ಈ ಭಗವಂತನನ್ನ ಸ್ತುತಿಸ್ತೇವೆ. ಭಗವಂತ ಅಲ್ಲಿ ವ್ಯಕ್ತನಾಗ್ತಾನೆ, ಆಹುತಿಯನ್ನು ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ನಾವು ಆತನನ್ನು ಕರೀತೇವೆ. ತಮ್ಮ ಮಹಿಮಾನಂ, ಅವನ ಆ ಮಹಿಮೆಯನ್ನ, ಸರ್ವೋತ್ತಮತ್ವ ಎಂಬ ಮಹಿಮೆಯನ್ನ ನಾವೆಲ್ಲರೂ ಕೂಡ ಸ್ತುತಿಸ್ತೇವೆ ಅಂತ ಅದರ ಅರ್ಥವನ್ನ ಅವರು ವರ್ಣನೆ ಮಾಡಿದ್ದಾರೆ. ಆದರೆ ಅವರ ದೃಷ್ಟಿಯಲ್ಲಿ ಈ ಜ್ಯೇಷ್ಠ ಎಂಬ ಶಬ್ದಕ್ಕೆ ಹೊಂದಿಕೊಂಡಿರುವಂತಹ ಬೃಹತಿ ಮಂತ್ರ ಬೇರೆ ಇದೆ. ಕಾರ ಪ್ರಥಮಾನಿ ವಜ್ರೀ ಅಹನ್ನಹಿಂ ಅನ್ವಪಃ ತತರ್ಧ ಪ್ರವಕ್ಷಣ ಅಭಿನತ್ ಪರ್ವತಾನಾಂ ಅಹನ್ನಹಿಂ ಪರ್ವತೆ ಅಂತ ಬೇರೆ ಮಂತ್ರ ಇದೆ. ಆ ಮಂತ್ರದ ಅರ್ಥವನ್ನು ನಾವು ಈ ಮುಂದಿನ ಭಾಗಗಳಲ್ಲಿ ನೋಡ್ತೇವೆ. ಮಂತ್ರಗಳನ್ನ ವಿಷ್ಣು ಸಹಸ್ರನಾಮದ ನಾಮಗಳಿಗೆ ಹೊಂದಿಕೊಂಡು ಬೃಹತಿ ಮಂತ್ರವನ್ನ ಹೊಂದಿಸುವ ಕಾರ್ಯದಲ್ಲಿ ಭಗವಂತಾಚಾರ್ಯರಿಗೂ ರಘುನಾಥ ತೀರ್ಥರಿಗೂ ಒಂದು ಶೈಲಿ ವ್ಯತ್ಯಾಸ ಇರುವುದರಿಂದ ಈ ಥರ ಆಗ್ತದೆ. ಅಕ್ಷರಗಳ ಗಣನೆ ಭಗವಂತಾಚಾರ್ಯರಿಗೆ ಮುಖ್ಯ. ಆದ್ದರಿಂದ ಅವರ ಮಂತ್ರಗಳ ಗಣನ ಸ್ವಲ್ಪ ಮುಂದಿರುತ್ತದೆ. ಸ್ವಲ್ಪ ಹಿಂದೆ ರಘುನಾಥ ತೀರ್ಥರದು ವ್ಯಾಖ್ಯಾನ ಇರ್ತದೆ. ಅದಕ್ಕಾಗಿ ಈ ಒಂದು ವ್ಯತ್ಯಾಸ ಹಿಂದೆ ನಾವು ಅದನ್ನು ನೋಡಿದ್ದೇವೆ. ಜ್ಯೇಷ್ಠ ಎಂಬ ಶಬ್ದಕ್ಕೆ ಭಕ್ತರಿಗೆ ಬರುವಂತಹ ಸಂಶಯಗಳನ್ನೆಲ್ಲ ಪರಿಹರಿಸುವಂಥವನು ಈ ಭಗವಂತ. ಜ್ಞಾನಕ್ಕೆ ವಿಘ್ನಕರವಾದಂತಹ ಎಲ್ಲ ಸಂಗತಿಗಳನ್ನು ದೂರ ಮಾಡುವವನು ಭಗವಂತ. ಅದೇ ಆತನ ಮಹಿಮೆಯೇ ಅದನ್ನ ಜ್ಯೇಷ್ಠತ್ವಕ್ಕೆ ಸೂಚಕ ಅಂತ ಭಗವಂತರಾಯರು ಅರ್ಥ ಮಾಡಿದ್ದಾರೆ. ಇದಿಷ್ಟು ಆ ಭಗವಂತರಾಯರು ಮತ್ತೆ ರಘುನಾಥ ತೀರ್ಥರು ಅವರಿಬ್ರು ಮಾಡಿದಂತಹ ಒಂದು ಅರ್ಥ ಆಯಿತು. ಇನ್ನು ಮುಂದೆ ಇದೇ ಬೃಹತಿ ಮಂತ್ರಕ್ಕೆ ಮತ್ತೆ ಈ ನಾಮಕ್ಕೆ ನಾನೇನು ಅರ್ಥವನ್ನು ಅನುಸಂಧಾನ ಮಾಡಿಕೊಂಡಿದ್ದೀನಿ ಅನ್ನೋದನ್ನ ನೋಡೋಣ. ಮೊದಲು ಆ ಮಂತ್ರದ ಅನ್ವಯಾರ್ಥ ನೋಡೋಣ. ಅಹಂ ನಾನು, ಅದ್ಯ ಇವತ್ತು, ಅಸ್ಯ ಆ ಭಗವಂತನ, ತಮ್ ಶಾಸ್ತ್ರ ಪ್ರಸಿದ್ಧಂ, ತಮ್ ಅಂದ್ರೆ ಶಾಸ್ತ್ರದಲ್ಲಿ ಎಲ್ಲಾ ಕಡೆ ಪ್ರಸಿದ್ಧವಾದದ್ದು ಅಂತ ಅರ್ಥ. ಅಂಥ ಆ ಮಹಿಮೆಯನ್ನು ಉದ್ದೇಶಿಸಿಕೊಂಡು ಅಂತ ದ್ವಿತೀಯ ವಿಭಕ್ತಿಗೆ ಅರ್ಥ. ಆ ಮಹಿಮೆಯನ್ನು ಜಗತ್ತಿಗೆ ಸಾರಲಿಕ್ಕಾಗಿ, ಜಗತ್ತಿಗೆಲ್ಲದಕ್ಕೂ ಆ ಮಹಿಮೆಯನ್ನು ನಾವು ತೋರಿಸಬೇಕಾಗಿದೆ. ಆ ತೋರಿಸುವ ಉದ್ದೇಶದಿಂದ ಅಂತ ಅದರ ಅರ್ಥ. ವಿಷ್ಣವಿ ಅಂತಿದೆ. ಲೌಕಿಕ ಸಂಸ್ಕೃತದಲ್ಲಿ ವಿಷ್ಣವು ಅಂತ ಆಗ್ತದೆ. ಸಪ್ತಮಿ ವಿಭಕ್ತಿ ಏಕವಚನ ಅದು. ಅದಕ್ಕೆ ಆ ಸಪ್ತಮಿ ವಿಭಕ್ತಿಗೆ ನಿಮಿತ್ತ ಅಂತ ಅರ್ಥ. ಭಗವಂತನನ್ನ ನಿಮಿತ್ತವಾಗಿ ಮಾಡಿಕೊಂಡು ಭಗವಂತನಿಗಾಗಿ ಸಿದ್ಧಪಡಿಸಿದ್ದು ಈ ಸೋಮರಸ. ಆ ಸೋಮರಸ ಅಂತನ್ನುವುದು ಯಜ್ಞದಲ್ಲಿ, ಬಾಹ್ಯ ಯಜ್ಞದಲ್ಲಿ ಆಯಿತು. ಅಂತರಂಗದ ಯಜ್ಞದಲ್ಲಿ ಭಗವಂತನಿಗಾಗಿ ಸಿದ್ಧಪಡಿಸಿದ್ದು ಭಕ್ತಿಪೂರ್ಣವಾದ ನಮ್ಮ ಮನಸ್ಸು. ಆ ಭಕ್ತಿಪೂರ್ಣವಾದ ನಮ್ಮ ಮನಸ್ಸನ್ನ ಭಗವಂತನಿಗಾಗಿ ನಾವೇನು ಅರ್ಪಿಸಿಕೊಂಡಿದ್ದೇವೆ ಅದರಿಂದ ಆಗುವಂತಹ
ಶವಃ ಅಂದ್ರೆ ಸುಖವನ್ನು, ಮದೆ ನಾನು ಹೊಂದುತ್ತೇನೆ, ಮದೆ ಅಂದ್ರೆ ಪ್ರಾಪ್ನೋಮಿ ಅಂತ ಅದರ ತಾತ್ಪರ್ಯ. ಮದೆ ಅಂತನ್ನುವುದನ್ನ ಮದಹ ಮದೌ ಮದಾಹ ಅದು ನಾಮಪದ, ಉಳಿದವರೆಲ್ಲ ವ್ಯಾಖ್ಯಾನ ಮಾಡಿದಂತೆ. ಅದರ ಸಪ್ತಮಿ ವಿಭಕ್ತಿ ಏಕವಚನ. ಮದೆ ಅಂದ್ರೆ ಸುಖೇ, ಸುಖ ಪ್ರಾಪ್ತ್ಯರ್ಥಂ ಅಂತ ರಘುನಾಥ ತೀರ್ಥರು ಅರ್ಥ ಬರೆದಿದ್ದಾರೆ. ಆದ್ರೆ ನಾನು ಅದನ್ನ ಮದತೆ ಮದೇತೆ ಮದಂತೆ ಅಂತ ಒಂದು ಧಾತು, ಅದರ ಉತ್ತಮ ಪುರುಷದ ಏಕವಚನ, ವರ್ತಮಾನ ಕಾಲದ ಉತ್ತಮ ಪುರುಷದ ಏಕವಚನ. ನಾನು ಮದೆ, ಅಹಂ ಮದೆ ಅಂತ ಹೀಗೆ ಅದನ್ನು ಹೊಂದಿಸಿಕೊಂಡಿದ್ದೇನೆ. ಋಗ್ವೇದದಲ್ಲಿ ಇಂಥ ಮಂತ್ರಗಳು ಅಲ್ಲಲ್ಲಿ ಬಂದಿವೆ. ಕೆಲವು ಕಡೆ ಮದೇಮ ಅನ್ನುವಂಥ ಒಂದು ಪ್ರಯೋಗ ಕಂಡು ಬರ್ತದೆ. ಋಗ್ವೇದದ 1ನೇ ಅಷ್ಟಕ 2ನೇ ಅಧ್ಯಾಯ 30ನೇ ವರ್ಗ ಮಂಡಲ ಕ್ರಮದಲ್ಲಿ 1, 6, 30. ರೇವತೀರ್ನ ಸಧಮಾದ ಇಂದ್ರೇ ಸಂತು ತುವಿವಾಜಾಹ ಕ್ಷುಮಂತೋ ಯಾಭಿರ್ ಮದೇಮ. ಅಲ್ಲಿ ಮದೇಮ ಅಂದ್ರೆ ನಾವು ಸುಖಿಸಬಲ್ಲೆವು ಅಂತ ಹೀಗೊಂದು ಅರ್ಥ ಇದೆ. ಆಚಾರ್ಯರು ಆ ಮಂತ್ರಕ್ಕೆ ಭಾಷ್ಯನೂ ಬರೆದಿದ್ದಾರೆ. ಅಲ್ಲಿ ಮದೇಮ ಅನ್ನುವಂಥ ಶಬ್ದವನ್ನ ಅವರು ನೇರವಾಗಿ ಏನು ತಗೊಂಡಿಲ್ಲ. ಆದರೂ ಆ ವ್ಯಾಖ್ಯಾನಗಳಿಂದ ಮದೇಮ ಅಂದ್ರೆ ನಾವು ಸುಖಿಸಬಲ್ಲೆವು ಅನ್ನುವಂಥ ಅರ್ಥ ನಮಗೆ ತಿಳಿದು ಬರ್ತದೆ. ಹೀಗಿರುವುದರಿಂದ ವೇದಗಳಲ್ಲಿ ಇಂಥ ಶಬ್ದ ಬೇರೆ ಬೇರೆ ಕಡೆ ಮದತೆ ಮದೇತೆ ಮದಂತೆ ಅನ್ನುವಂಥ ಪ್ರಯೋಗ, ಮದೇತ ಮದೇಯಾತ ಮದೇರನ್ ಅಲ್ಲಿರುವುದು, ನಾವೀಗ ಋಗ್ವೇದದಲ್ಲಿ ಮಂತ್ರ ತೋರಿಸಿದೆ ಅದು ವಿಧಿಲಿಂಗ ಲಕಾರ, ನಮಗೆ ಇಲ್ಲಿ ಸಿಕ್ಕಿರುವುದು ಲಟ್ಲಕಾರ. ಹಾಗಾಗಿ ನಾನು ಸುಖಂ ಮದೆ, ಆ ಸುಖವನ್ನು ನಾನು ಹೊಂದುತ್ತೇನೆ ಅಂತ ಅರ್ಥ ಮಾಡಿಕೊಂಡಿದ್ದೇನೆ. ಆ ಮದೆ ಅನ್ನುವ ಕ್ರಿಯಾಪದ ನಮಗೆ ಆ ಮಂತ್ರದಲ್ಲೇ ಸಿಕ್ಕಿರುವುದರಿಂದ ಬೇರೆ ಕಡೆಯಿಂದ ಅಧ್ಯಾಹಾರ ಮಾಡುವಂಥ ಅಗತ್ಯ ಇಲ್ಲ. ಇಲ್ಲದೆ ಹೋದ್ರೆ ಆ ನಾವು ಸ್ತೋತ್ರ ಮಾಡ್ತೇವೆ ಅಂತ ಶಬ್ದ ಒಂದು ಅರ್ಥ ಬರಲಿಕ್ಕಾಗಿ ಬೇರೆ ಒಂದು ಶಬ್ದವನ್ನು ಬೇರೆ ಕಡೆಯಿಂದ ಅಧ್ಯಾಹಾರ ಮಾಡಬೇಕಾಗ್ತದೆ. ಅದನ್ನು ತಪ್ಪಿಸ್ಲಿಕ್ಕಾಗಿ ಇಂಥ ಒಂದು ಪ್ರಯತ್ನ ಮಾಡಿದ್ದೇನೆ. ಅದರ ಭಾವಾರ್ಥ ಏನು? ಇಂದು ನಾನು ಭಗವಂತನ ಆ ಮಹಿಮೆಯನ್ನ ಜಗತ್ತಿಗೆ ಪ್ರಕಾಶಪಡಿಸಲಿಕ್ಕೆ ಬಯಸ್ತೇನೆ. ಜಗತ್ತಿಗೆ, ಇಡೀ ಜಗತ್ತಿಗಲ್ಲದೆ ಹೋದರೂ ನನ್ನ ಸುತ್ತಮುತ್ತಲಿನ ಜಗತ್ತಿಗಾದರೂ ಈ ಮಹಿಮೆ ತಿಳಿಯಬೇಕಾಗಿದೆ. ಅದಕ್ಕಾಗಿ ಆತನಿಗೆ ಅರ್ಪಿಸಲಿಕ್ಕೆ ಅಂತ ಹೇಳಿ ಅರ್ಪಿಸುವ ಉದ್ದೇಶದಿಂದ ನನ್ನ ಭಕ್ತಿಪೂರ್ಣವಾದ ಮನವನ್ನ ಸಿದ್ಧ ಮಾಡಿಟ್ಟಿದ್ದೇನೆ. ಸೋಮರಸವನ್ನ ಹೊರಗಿನ ಯಜ್ಞದಲ್ಲಿ, ನಮ್ಮ ಒಳಗಿನ ಯಜ್ಞದಲ್ಲಿ ಭಕ್ತಿಪೂರ್ವವಾದ ಮನಸ್ಸನ್ನು ಸಿದ್ಧ ಮಾಡಿಟ್ಟಿದ್ದೇನೆ. ಅದನ್ನ ಭಗವಂತನಿಗೆ ಅರ್ಪಿಸಿದಾಗ ಜ್ಯೇಷ್ಠನು ಶ್ರೇಷ್ಠನು ಸರ್ವೋತ್ತಮ ದೇವತೆ ಅವನೇ, ಆದ್ದರಿಂದ ಅವನಿಗೆ ಅದನ್ನು ಅರ್ಪಿಸಿದಾಗ ಆತನ ಮಹಿಮೆ ಜಗತ್ತಿಗೆ ತಿಳಿದಿತ್ತು. ಈ ಒಂದು ಸೇವೆಯನ್ನ ಭಗವಂತನಿಗೆ ನಾನು ಮಾಡಿದ್ದರಿಂದ ಒಂದು ಮಹಾ ಸುಖನೂ ನನಗೆ ಪ್ರಾಪ್ತ ಆಯಿತು. ಆ ಸುಖದ ಮತ್ತಿನಲ್ಲಿ ನಾನಿದ್ದೇನೆ ಅಂತ ಹೀಗೆ ಅದಕ್ಕೆ ಭಾವಾರ್ಥ. ಸುಖಂ, ಸುಖವನ್ನು ಮದೆ, ಮದೆ ಅಂದ್ರೂ ಸುಖ ಪಡ್ತೇನೆ ಅಂತ ಅರ್ಥ. ಸುಖವನ್ನು ಸುಖ ಪಡ್ತೇನೆ ಅಂತ ಹೇಳಿದಂತೆ ಆಗ್ತದೆ. ಅದಕ್ಕೆ ಸುಖಂ ಪ್ರಾಪ್ನೋಮಿ ಅಂತ ಅರ್ಥ, ಶಬ್ದಾರ್ಥ ಹೇಳಿ ಸುಖದ ಮತ್ತಿನಲ್ಲಿ ನಾನಿದ್ದೇನೆ. ಮದೆ ಅಂದ್ರೆ ಮತ್ತಿನಲ್ಲಿ, ಆದ್ರೂ ಉನ್ಮಾದದಲ್ಲಿದ್ದೇನೆ. ಸೋಮರಸವನ್ನ ಮತ್ತೆ ಯಾವುದನ್ನು ಪಾನ ಮಾಡಿದಾಗ ಏನೊಂದು ಮದ ಭಗವಂತನಿಗೆ ನಿವೇದಿಸಿ ಆಮೇಲೆ ಶೇಷ ನೈವೇದ್ಯ ಅಂತ ಪಾನ ಮಾಡಿದಾಗ ಆ ಭಕ್ತನಿಗೊಂದೇನು ಮದ ಬರ್ತದೆ ಅಂತ ಹೇಳ್ತಾರೆ. ಹಾಗೆ ಭಗವಂತನಿಗೆ ಈ ಸೇವೆಯನ್ನು ನಾನು ಸಲ್ಲಿಸಿದಾಗ ಒಂದು ಸುಖ ನನಗಾಗಿದೆ. ಸುಖದ ಮತ್ತಿನಲ್ಲಿ ನಾನು ಯಾವತ್ತೂ ಕಾಲ ಕಳೀತೇನೆ ಅಂತ ಅದರ ಅರ್ಥ. ಈ ಮಂತ್ರಕ್ಕೂ ನಾಮಕ್ಕೂ ಏನು ಸಂಬಂಧ ಅದನ್ನ ಈ ಮುಂದಿನಂತೆ ನೋಡೋಣ. ಜ್ಯೇಷ್ಠ ಎಂಬ ಶಬ್ದಕ್ಕೆ ಉಳಿದ ಎಲ್ಲಾ ಕಡೆ ಶ್ರೇಷ್ಠನಾದವನು, ಇವನಿಗಿಂತ ಶ್ರೇಷ್ಠನಾದವರು ಮತ್ತಾರೂ ಇಲ್ಲ ಅಂತ ಹೀಗೆ ಅರ್ಥ ಕಂಡು ಬರುತ್ತದೆ. ಅದು ಸರಿಯೇ. ಜ್ಯೇಷ್ಠ ಎಂಬ ಶಬ್ದಕ್ಕೆ ಒಂದು ಬೇರೆ ರೀತಿಯಾದಂತಹ ಅರ್ಥವನ್ನು ಮಾಡುವ ಪ್ರಯತ್ನ ನಾನು ಮಾಡಿದ್ದೇನೆ. ಜ್ಯ ಅಂದ್ರೆ ಈ ಜಗತ್ತು, ಜ್ಯ ಅಂದ್ರೆ ಧನುಸ್ಸಿನ ಹೆದೆ
ಅಂತನೂ ಅರ್ಥ ಆಗಬಹುದು. ಅದೊಂದು ಅರ್ಥ ಇದ್ದೇ ಇದೆ, ಅದಿಲ್ಲ ಅಂತಲ್ಲ. ಜ್ಯ ಅಂದ್ರೆ ಈ ಜಗತ್ತು. ಯಾಕೆಂದ್ರೆ ಸಂಸ್ಕೃತದಲ್ಲಿ ಜಿರು ವಯೋಹಾನವು, ಜೀರ್ಣವಾಗುವುದು ಅನ್ನೋ ಅರ್ಥದಲ್ಲಿ ಜಿರು ವಯೋಹಾನವು ಮೊದಲಾದ ಧಾತುಗಳಿವೆ, ಅವು ಬಹಳ ಪ್ರಸಿದ್ಧ. ಹಾಗೆ ಜ್ಯಾವಯೋಹಾನವು ಅಂತನೂ ಒಂದು ಧಾತು ಇದೆ. ಆ ಧಾತುವಿನ ರೂಪ ಜಿನಾತಿ ಅಂತ ಆಗ್ತದೆ. ಅದು ಕ್ರಿಯಾದಿಗಣದ ಧಾತು. ಜಿರುವಯೋಹಾನವು ಇದ್ದಂತೆ ಇದು ಜ್ಯಾವಯೋಹಾನವು. ಇಂಥವೇ ಒಂದು 3-4 ಧಾತುಗಳಿವೆ. ಆದ್ರಿಂದ ಜಿನಾತಿ ಅಂದ್ರೆ ಜೀರ್ಣಂ ಭವತಿ. ಯಾವುದು ಭೌತ ದೇಹವನ್ನು ಪಡೆದಿರುವ ಕಾರಣ ಜೀರ್ಣವಾಗಿ ಹೋಗ್ತದೋ, ವಯಸ್ಸನ್ನ ಕಳ್ಕೊಳ್ತದೋ ಅಂಥದ್ದು ಜ್ಯನೇ ವಿಶ್ವ. ಜಂ ವಿಶ್ವಂ. ಆ ವಿಶ್ವದಲ್ಲಿ ತಿಷ್ಠತಿ, ಜ್ಯೇ ವಿಶ್ವೇ ತಿಷ್ಠತಿ ಇತಿ ಜ್ಯೇಷ್ಠ ಅಂತ ಇದು ಒಂದು ಅರ್ಥವನ್ನು ಕೂಡ ಹೇಳಬಹುದಾಗಿದೆ. ಈ ಅತಿಶಯೇನ ವೃದ್ಧ, ಬಹಳ ವೃದ್ಧನಾದವನು ಅನ್ನೋ ಅರ್ಥದಲ್ಲಿ ವೃದ್ಧ ಶಬ್ದಕ್ಕೆ ಇಷ್ಠನ್ ಅಂತ ಪ್ರತ್ಯಯ ಬಂದು ಜ್ಯೇಷ್ಠಾನು ರೂಪನಿಷ್ಠನ್ನಾಗಿದೆ ಅಂತ ಈ ವ್ಯಾಕರಣದಲ್ಲಿ ಹೇಳ್ತಾರೆ. ಅದು ಇಷ್ಠನ್ ಅನ್ನೋದೊಂದು ಪ್ರತ್ಯಯ. ಆ ಪ್ರತ್ಯಯದ ಸಾರ್ಥಕತೆ ಏನು ಅಂತ ವ್ಯಾಕರಣದಲ್ಲಿ ಗೊತ್ತಾಗೋದಿಲ್ಲ. ನಾವು ಹೀಗೊಂದು ಪ್ರತ್ಯೇಕವಾಗಿ ಬೇರೆ ನಿಷ್ಪತ್ತಿ ಹೇಳಿದ್ರೆ ಆಚಾರ್ಯರಿಗೆ ಈ ನಿಷ್ಪತ್ತಿ ಒಪ್ಪಿಗೆ ಆದೀತು ಅಂತ ಅಂದ್ಕೊಂಡಿದ್ದೀನಿ. ಅಂಥದ್ದೊಂದು ನಿಷ್ಪತ್ತಿಯನ್ನು ಹೇಳುವಂಥ ಪ್ರಯತ್ನ ಇದೆ. ನಶ್ವರವಾದ ಜಗತ್ತಿನಲ್ಲಿ ಅದರ ನಶ್ವರತೆಯನ್ನು ಮೀರಿ ಇರುವಂಥ ವ್ಯಕ್ತಿ ಅಂತ ಅದರ ತಾತ್ಪರ್ಯ. ಈ ವಿಷ್ಣು ಶಬ್ದಕ್ಕೂ ಕೂಡ ಅದೇ ಅರ್ಥ ಆಗ್ತದೆ. ಈ ಜಗತ್ತಿನಲ್ಲಿ ಇರುವವನು ಅಂತಾನೆ ಅರ್ಥ. ವಿಶ್ವ, ವಿಷ್ಣು ಇತ್ಯಾದಿ ಎಲ್ಲಾ ಶಬ್ದಗಳು ಕೂಡ ವಿಶ್ವದಲ್ಲಿ ಇರುವವನು. ಇರುವುದು ಅಂದ್ರೆ ನಾವು ವಿಶ್ವದಲ್ಲಿದ್ದೇವೆ. ನಮ್ಗ್ಯಾಕೆ ವಿಶ್ವ ಅಂತ ಹೆಸರು ಬಂದಿಲ್ಲ, ನಮ್ಗ್ಯಾಕೆ ವಿಷ್ಣು ಅಂತ ಹೆಸರು ಬರಲಿಲ್ಲ? ಜಗತ್ತಿನಲ್ಲಿ ಶ್ರೇಷ್ಠನಾಗಿರುವವನು ಅನ್ನೋ ವ್ಯಕ್ತಿಗೇನೆ ಜ್ಯೇಷ್ಠ, ವಿಷ್ಣು ಇತ್ಯಾದಿ ಶಬ್ದಗಳನ್ನು ಹೇಳ್ತಾರೆ. ಅದಕ್ಕಾಗಿ ಆ ಜ್ಯೇಷ್ಠ ಎಂಬ ಸಹಸ್ರನಾಮದ ನಾಮಕ್ಕೂ ಇಲ್ಲಿರುವಂತಹ ವಿಷ್ಣು ಎಂಬ ಶಬ್ದಕ್ಕೂ ಸಂಬಂಧ ಇದೆ. ಅಲ್ಲದೆ ಇಲ್ಲಿ ಮಹಿಮಾ ಅಂತ ಒಂದು ಶಬ್ದ ಇದೆಯಲ್ಲ, ಅಸ್ಯ ಮಹಿಮಾನಂತ, ಈ ಭಗವಂತನ ಮಹಿಮಾ, ಆ ಮಹಿಮೆಯು ಕೂಡ ಆತನ ಶ್ರೇಷ್ಠತ್ವಕ್ಕೆ ಸೂಚಕವಾಗಿದೆ. ಆದ್ದರಿಂದ ವಿಷ್ಣು ಅನ್ನೋ ಎಂಬ ಶಬ್ದ, ಅಸ್ಯ ಮಹಿಮಾ ಎಂಬ ಶಬ್ದ, ಇವೆರಡೂ ಕೂಡ ವಿಷ್ಣು ಸಹಸ್ರನಾಮದ ಜ್ಯೇಷ್ಠ ಎಂಬ ನಾಮ ಹೇಳಬಹುದಾದ ಅರ್ಥವನ್ನ ಹೇಳ್ತಾವೆ ಅಂತ ನಾವು ತಿಳ್ಕೊಳ್ಬಹುದು. ಈ ಶಬ್ದಕ್ಕೆ ವ್ಯಾಕರಣದಲ್ಲಿ ಏನು ಅರ್ಥ ಹೇಳ್ತಾರೆ ಅಂತ ನೋಡಿದ್ವಿ. ಇಷ್ಠನ್ ಅಂತ ಒಂದು ಪ್ರತ್ಯಯ ಅಂತ. ಜ್ಯೇಷ್ಠತೆಗೆ ಪೂರಕವಾದ ಬೇರೆ ಬೇರೆ ಉಲ್ಲೇಖಗಳು ಗೀತಾದಲ್ಲಿ. ಗರೀಯಸೆ ಬ್ರಹ್ಮಣೋಪ್ಯಾದಿಕರ್ತರೆ, ಬ್ರಹ್ಮನಿಗೂ ಕೂಡ ನೀನು ಆದಿಕರ್ತ ಆಗಿದ್ದಿ, ಗರಿಷ್ಠ ಅಂತ ಹೀಗರ್ಥ. ಆತ್ಮಾವ ಇದಮಗ್ರ ಏಕ ಏವ ಅಗ್ರ ಆಸೀತ್, ಇವನೊಬ್ಬನೇ ಮೊದಲಿದ್ದ. ನಾ ಪರಃ ಕ್ವಚಿತ್ ಕಾಲಾಗ್ರತ್ವಂ, ಅವನು ಕಾಲದ ದೃಷ್ಟಿಯಿಂದಲೂ ಶ್ರೇಷ್ಠನಾಗಿದ್ದಾನೆ, ಸ್ಥಾನದ ದೃಷ್ಟಿಯಿಂದಲೂ ಶ್ರೇಷ್ಠನಾಗಿದ್ದಾನೆ ಅಂತ ಆ ಐತರೇಯ ಉಪನಿಷತ್ತಿನ ಭಾಷ್ಯ. ಅನ್ನಂ ಹಿ ಭೂತಾನಾಂ ಜ್ಯೇಷ್ಠಂ ತಸ್ಮಾತ್ ಸರ್ವೌಷಧಮುಚ್ಯತೆ. ಭಗವಂತ ಅನಿರುದ್ಧ ನಾಮಕನಾಗಿ, ಅನ್ನ ನಾಮಕನಾಗಿ ಎಲ್ಲಾ ಪ್ರಾಣಿಗಳಿಗಿಂತಲೂ ಜ್ಯೇಷ್ಠನಾಗಿದ್ದಾನೆ. ಸಂಸಾರದಲ್ಲಿ ಯಾರು ತಾಪಕ್ಕೊಳಗಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಇವನೇ ಔಷಧ. ತಸ್ಮಾತ್ ಸರ್ವೌಷಧ ಮುಚ್ಯತೆ. ನಮ್ಮೆಲ್ಲರ ಸಂಹಾರಕನೂ ಇವನು, ಪಾಲಕನೂ ಇವನು ಹೌದು. ಅನಿರುದ್ಧ ನಾಮಕ ಭಗವಂತನ ಕಾರ್ಯವೇ ಸ್ಥಿತಿ ಪಾಲನ, ಸರ್ವೌಷಧ ಅಂತ ಕರೆಸ್ಕೊಂಡಿದ್ದಾನ ಅವನು. ಸಜ್ಜಾಯಾನ್ ಸರ್ವಭೂತೇಭ್ಯ ತಸ್ಮಾತ್ ಸರ್ವೌಷಧಂ ಸ್ಮೃತಂ ಅಂತ ತೈತ್ರೇಯ ಉಪನಿಷತ್ತಿನ ಭಾಷ್ಯ ಅದರ ವರ್ಣನೆ ಮಾಡಿದೆ. ಎಲ್ಲಾ ಭೂತಗಳಿಗಿಂತಲೂ ಕೂಡ ಆತ ಶ್ರೇಷ್ಠ. ಆದ್ರಿಂದಲೇ ಅವನಿಗೆ ಸರ್ವೌಷಧ ಅಂತ ಹೆಸರನ್ನ ಶಾಸ್ತ್ರದಲ್ಲಿ ಕರೆದಿದ್ದಾರೆ. ಲಕ್ಷಾಲಂಕಾರದಲ್ಲಿ ಅತಿಶಯೇನ ವಯಸಾ ಜಾಯಾನ್ ಜ್ಯೇಷ್ಠ, ವಯಸ್ಸಿನ ದೃಷ್ಟಿಯಿಂದ ಎಲ್ಲರಿಗಿಂತಲೂ ಈತ ಜ್ಯೇಷ್ಠ.
ಈ ಜಗತ್ತು ಜ್ಯ ಅಂತ ಹೇಳಿದೆ ನಾನು, ಅಂದ್ರೆ ಜಿನಾತಿ, ಇದು ಜೀರ್ಣವಾಗಿ ಹೋಗ್ತದೆ. ಭೌತಿಕ ದೇಹ ಇರುವುದರಿಂದ ಅದಕ್ಕೊಂದು ವಯಸ್ಸಿದೆ. ಇವನಿಗೆ ಆ ವಯಸ್ಸು ಇಲ್ಲವೇ ಇಲ್ಲ, ಭೌತಿಕ ದೇಹವೇ ಇವನಿಗೆಂದೂ ಬಂದಿಲ್ಲ. ಆದ್ರಿಂದ ಈತ ಸರ್ವಶ್ರೇಷ್ಠ ಅಂತ ಅರ್ಥ. ಯೋ ಜಿನಾತಿ ನ ಜೀಯಾತೆ ಹಂತಿ ಶತ್ರು ಅಭೀತ್ಯ ಅಂತ ಪವಮಾನ ಸೂಕ್ತದಲ್ಲಿ ಯೋ ಜಿನಾತಿ, ಇವನೆಲ್ಲರನ್ನು ಗೆಲ್ಲುತ್ತಾನೆ ಅಂತ ಕೂಡ ಅರ್ಥ ಹೇಳಿದ್ದಾರೆ. ಎಲ್ಲರನ್ನೂ ಮೀರಿ ಇರುವಂತಹ ವ್ಯಕ್ತಿತ್ವ ಇವಂದು ಅಂತ ಹಾಗೂ ತಿಳ್ಕೋಬಹುದು. ಶತ್ರುಗಳನ್ನು ದಮನಿಸಿ ಓಡಿಸ್ತಾನೆ, ಮತ್ತೆ ಕಾಲದ ದೃಷ್ಟಿಯಿಂದಲೂ ಎಲ್ಲರನ್ನೂ ಮೀರಿ ಇರುವವನು. ಉಳಿದವರೆಲ್ಲೂ ಕೂಡ ಭೌತ ದೇಹವನ್ನು ಪಡ್ಕೊಂಡವರಾದ್ರಿಂದ ಒಂದಲ್ಲ ಒಂದು ದಿವಸ ಆ ಭೌತ ದೇಹವನ್ನು ಬಿಟ್ಟು ಹೋಗಬೇಕು. 31,104,000 ಕೋಟಿ ವರ್ಷಗಳ ಕಾಲ ಸುದೀರ್ಘವಾದ ಆಯುಷ್ಯವನ್ನು ಪಡ್ಕೊಂಡಂಥವನು ಈ ಚತುರ್ಮುಖ. ಅವನಿಗಿಂತಲೂ ಈತ ಜ್ಯೇಷ್ಠ. ಯಾಕೆಂದ್ರೆ ಆ 31,104,000 ಕೋಟಿ ವರ್ಷ ಅನ್ನೋದು ಚತುರ್ಮುಖ ಬ್ರಹ್ಮನಿಗೆ ಆತನಿಗಿರುವಂತಹ ಶರೀರವನ್ನ ಗಮನಿಸಿ. ಅಂಥ ಭೌತವಾದ ದೇಹ ಈತನಿಗೆ ಯಾವತ್ತೂ ಬಂದಿಲ್ಲ. ಆ ಕಾರಣದಿಂದ ಇವನು ಈ ಭಗವಂತ ಜ್ಯೇಷ್ಠ ಅಂತ ಕರೆಸ್ಕೊಂಡಿದ್ದಾನೆ. ಜಗತ್ತು ಜ್ಯ, ಒಂದಲ್ಲ ಒಂದು ಕಾಲ ತನ್ನ ವಯಸ್ಸನ್ನು ಕಳ್ಕೊಂಡು 31,104,000 ಕೋಟಿ ವರ್ಷ ಕೆಲವರಿಗೆ, 100 ವರ್ಷ ಕೆಲವರಿಗೆ, ಆ ಎಲ್ಲ ವಯಸ್ಸನ್ನು ಕಳ್ಕೊಂಡು ಅದು ಹೋಗಬೇಕು. ಆದ್ರೆ ಆ ವಯಸ್ಸನ್ನು ಕಳ್ಕೊಂಡು ಹೋಗುವವನಲ್ಲ ಇವನು, ಆಯುಷ್ಯವನ್ನು ಮುಗಿಸಿ ಹೋಗುವವನಲ್ಲ, ಅನಾದಿ ಕಾಲದಿಂದಲೂ ಹೀಗೆ ಇರುವವನು. ಅದಕ್ಕಾಗಿ ಆತನನ್ನು ಜ್ಯೇಷ್ಠ ಅಂತ ಹೇಳ್ತಾರೆ. ಶಾಂಕರ ಭಾಷ್ಯದಲ್ಲಿ ಕೂಡ ವೃದ್ಧನಾದವನು ಅನ್ನೋ ಅರ್ಥವನ್ನು ಹೇಳಿದ್ದಾರೆ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಅತ್ಯಂತ ಪ್ರಶಸ್ತ ಅಥವಾ ವೃದ್ಧ ಎರಡೂ ಅರ್ಥಗಳನ್ನು ಹೇಳಿದ್ದಾರೆ. ಜ್ಞಾನಿಗಳೆಲ್ಲ ಆತನ ಮಹಿಮೆಯನ್ನು ಕಾಣಲಿಕ್ಕೆ ಪ್ರಯತ್ನ ಪಡ್ತಾನೆ ಇದ್ದಾರೆ. ಆದರೆ ಎಷ್ಟು ಕಂಡ್ರೂ ಆತನ ಮಹಿಮಾ ಅಂತ ಅನ್ನೋದು ಮುಗಿತಾ ಇಲ್ಲ. ಆದ್ರಿಂದ ಅತ್ಯಂತ ಪ್ರಶಸ್ಯನಾದವನವನು. ಬ್ರಹ್ಮೈವ ಸರ್ವಭೂತಾನಾಂ ಜ್ಯೇಷ್ಠಂ ಅಂತ ತೈತರಿಯ ಬ್ರಾಹ್ಮಣದಲ್ಲಿದೆ. ಏಷಾ ಪ್ರಕೃತಿರವ್ಯಕ್ತ ಕರ್ತಾಚೈವ ಸನಾತನಃ ವರಶ್ಚ ಸರ್ವಭೂತೇಭ್ಯಃ ತಸ್ಮಾತ್ ಪೂಜ್ಯತಮಃ ಅಚ್ಯುತಃ ಅಂತ ಸಭಾಸಾರದ ಪರ್ವದಲ್ಲಿ ಮಹಾಭಾರತದಲ್ಲಿ ಬಂದ ಮಾತನ್ನ ಪರಾಶರ ಭಟ್ಟರು ಉದ್ಧರಿಸ್ತಾರೆ. ಇವನು ಕರ್ತ, ಸನಾತನ ಕರ್ತ ಈ ಭಗವಂತ, ಎಲ್ಲಾ ಭೂತಗಳಿಗಿಂತಲೂ ಶ್ರೇಷ್ಠ. ಆದ್ರಿಂದ ಇವನನ್ನೇ ಅಚ್ಯುತ ಅಂತ, ಪೂಜ್ಯತಮ ಅಂತ ನಾವು ತೀರ್ಮಾನಿಸಬೇಕು ಅಂತ ಹೇಳ್ತಾರೆ. ಸರ್ವದಾ ಅನುಭವೇಪಿ ಏತೈಹಿ ಅದೃಷ್ಟ ಅಪಾರಭೂತಿತಃ ಜ್ಯೇಷ್ಠ. ಈ ಜ್ಞಾನಿಗಳಾದವರು ಎಷ್ಟು ತಿಳಿದರೂ, ಎಷ್ಟು ತಿಳಿಲಿಕ್ಕೆ ಪ್ರಯತ್ನ ಪಟ್ಟರೂ ಮುಗಿಯದ ಜ್ಯೇಷ್ಠತೆ ಒಂದು. ಆದ್ರಿಂದ ಆತನನ್ನು ಜ್ಯೇಷ್ಠ ಅಂತ ಹೇಳಬೇಕು. ಸತ್ಯಸಂಧರ ವ್ಯಾಖ್ಯಾನದಲ್ಲಿ ಜ್ಯೇಷ್ಠ ಶ್ರೇಷ್ಠ ಗುಣೈಹಿ, ಗುಣಗಳ ದೃಷ್ಟಿಯಿಂದ ಶ್ರೇಷ್ಠನಾದವನು, ಕಾಲದ ದೃಷ್ಟಿಯಿಂದ ಶ್ರೇಷ್ಠನಾದವನು, ಕಾಲೇನವಾ ವೃದ್ಧತಮಃ ಪ್ರಶಸ್ತತಮಃ ಪ್ರಶಸ್ತತಮಃ ಪ್ರಶಸ್ಯತಮಃ. ನಮ್ಮೆಲ್ಲರ ಸ್ತೋತ್ರಕ್ಕೂ ಕೂಡ ಅವನೇ ಅತ್ಯಂತ ಶ್ರೇಷ್ಠ ಪಾತ್ರ ಅಂತ ಹೀಗೆ ಅರ್ಥವನ್ನ ಅವರು ಕೂಡ ಹೇಳ್ತಾರೆ. ಹೀಗೆ ಈ ಜ್ಯೇಷ್ಠ ಅನ್ನೋ ಶಬ್ದ ನಮ್ಮ ಸಾಧನೆಯ ದೃಷ್ಟಿಯಿಂದಲೂ ಬಹಳ ಮಹತ್ವದ್ದು. ಭಗವಂತನೇ, ನಾವೆಲ್ಲ ನಶ್ವರವಾದ ದೇಹದಲ್ಲಿದ್ದೇವೆ, ಒಂದು ವಯಸ್ಸಿದೆ ನಮಗೆ, ನೀನು ಅಂಥ ದೇಹದಲ್ಲಿ ಎಂದೂ ಬಂದವನೇ ಅಲ್ಲ. ಆದ್ದರಿಂದ ನಾವು ಜ್ಯಗಳಾದರೆ ಆ ಜ್ಯಗಳನ್ನು ಮೀರಿ ನಿಂತ ಜ್ಯೇಷ್ಠ ನೀನು ಅಂತ ಆ ಭಗವಂತನನ್ನು ಉಪಾಸನೆ ಮಾಡಬೇಕು. ಬೃಹದಾರಣ್ಯಕ ಉಪನಿಷತ್ತು ಹೇಳುವಂತೆ ಜ್ಯೇಷ್ಠೋ ಪ್ರೇಷ್ಠೋ ಹವಾ ಭವತಿ ಏವಂ ವೇದ. ಬೃಹದಾರಣ್ಯಕದ 8ನೇಯ ಅಧ್ಯಾಯದಲ್ಲಿ ಆರಂಭದಲ್ಲಿಯೇ ಯೋಹವೈ ಜ್ಯೇಷ್ಠಂ ಶ್ರೇಷ್ಠಂ ಚ ವೇದ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಸ್ವಾನಾಂ ಭವತಿ ಪ್ರಾಣೋ ವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಸ್ವಾನಾಂ ಭವತ್ಯಪಿ ಚ ಯೇಷಾಂ ಬುಭೂಷತಿ ಯ ಏವಂ ವೇದ. ವಯಸ್ಸಿನಿಂದಲೂ ಗುಣದಿಂದಲೂ ಉತ್ತಮನಾದಂಥವನನ್ನ ಯಾರು ಉಪಾಸಿಸ್ತಾರೋ ಅವರು ತನ್ನ ಸಮಾನರಿಗಿಂತ ಶ್ರೇಷ್ಠನಾಗ್ತಾನೆ. ಅವತ್ತು ನಮ್ಮ ಸರೀಕರಲ್ಲಿ, ನಮ್ಮ ಸುತ್ತಮುತ್ತಲಿದ್ದವರಲ್ಲಿ ನಮಗೊಂದು ಶ್ರೇಷ್ಠತೆ ಬರಬೇಕಾದ್ರೆ ಹೀಗೆ ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ.
ಅಲ್ಲಿ ಜ್ಯೇಷ್ಠ ಎಂಬ ಶಬ್ದವನ್ನ ವಯಸ್ಸಿನಿಂದ ಜ್ಯೇಷ್ಠ ಅಂತ ಅರ್ಥದಲ್ಲಿ ವ್ಯಾಖ್ಯಾನಕಾರರು ಹೇಳ್ತಾರೆ. ಮತ್ತೆ ಶ್ರೇಷ್ಠ ಅನ್ನುವುದನ್ನ ಗುಣದ ದೃಷ್ಟಿಯಿಂದ ಶ್ರೇಷ್ಠತೆ ಅಂತ ವ್ಯಾಖ್ಯಾನಕಾರರು ಅದನ್ನ ವ್ಯಾಖ್ಯಾನ ಮಾಡಿದ್ದಾರೆ. ಶ್ರೇಷ್ಠ ಅನ್ನೋ ಶಬ್ದವನ್ನು ನಾವು ಮುಂದೆ ನೋಡೋರಿದ್ದೇವೆ. ಅದು ಎರಡಕ್ಕೂ ಸಂಬಂಧಪಡುವಂತಹ ಒಂದು ವೇದ ಮಂತ್ರ ಇದು. ಅಲ್ಲಿ ಇದು ಪ್ರಾಣನ ಕುರಿತಾದ ವರ್ಣನೆ ಅಂತ ಕಂಡು ಬಂದಿದೆ. ವಸ್ತುತಃ ಮಹಾಪ್ರಾಣನ ವರ್ಣನ ಇದು. ಆದ್ರಿಂದ ಪರಮಾತ್ಮನನ್ನ ಜ್ಯೇಷ್ಠ ಶ್ರೇಷ್ಠ ಅಂತ ಉಪಾಸಿಸಿದರೆ ಸಾಧಕನಾದವನಿಗೆ ಎಲ್ಲಾ ರೀತಿಯಾದಂತಹ ಜ್ಯೇಷ್ಠತೆ ಮತ್ತು ಶ್ರೇಷ್ಠತೆ ಕೂಡ ಸಿಗ್ತದೆ. ಅಂಥ ಒಂದು ಶ್ರೇಷ್ಠತೆಯನ್ನು ಕೊಡುವಂಥ ಶಬ್ದ ಇದು. ಈ ಜ್ಯೇಷ್ಠ ಅನ್ನುವ ಶಬ್ದ ನಮಗೂ ಜ್ಯೇಷ್ಠತೆಯನ್ನು ಕೊಡುವಂಥ ಶಬ್ದ. ಸಾಧನೆಯಲ್ಲಿ ನಶ್ವರವಾದಿ ದೇಹವನ್ನು ಕಳೆದುಕೊಂಡು ಮುಕ್ತಿಗೆ ಹೋಗ್ಲಿಕ್ಕೆ ಬೇಕಾದಂತಹ ಅನುಸಂಧಾನವನ್ನು ಕಲಿಸುವಂತಹ, ಇಲ್ಲಿದ್ದಾಗಲೂ ಕೂಡ ಭಗವಂತನನ್ನು ಜ್ಯೇಷ್ಠತ್ವದ ಮೂಲಕ ಉಪಾಸನೆ ಮಾಡಿದ್ರಿಂದ ಜಗತ್ತಿನಲ್ಲಿ ಜ್ಯೇಷ್ಠತ್ವವನ್ನು ನಾವಿದ್ದಾಗಲೇ, ಈ ಜಗತ್ತಿನಲ್ಲಿ ಇದ್ದಾಗಲೇ ಜ್ಯೇಷ್ಠತ್ವವನ್ನು ನಮಗೆ ಕೊಡುವಂತಹ ಒಂದು ಉಪಾಸನ ಇದು. ಅಲ್ಲಿಗೆ ಈ ಜ್ಯೇಷ್ಠ ನಾಮದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.